ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹಾಗೂ ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನೆ ಚರಣಗಳನ್ನು ಮುಟ್ಟಿ ಬೇಡುವೆನು, ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ. ರಾಜಮಹಿಷಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರವಾದ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ, ಅವು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ್ದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ಔದಾತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುವೆನು. ಆದರೂ ಚಿಂತೆ ಇಲ್ಲ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಇನ್ನೆಲ್ಲಿಗೆ ಪಲಾಯನ? ನಿಲ್ಲುವಂತೆಗೋ ಸೋದರ ಅಂಕದಿಂದ ಕೃಷ್ಣನನ್ನು ಬಂಧಿಸಿ. ನನ್ನನ್ನು ಬಂಧಿಸುವಿರಾ ದುರ್ಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರಾ? ಅದು ವ್ಯರ್ಥ, ನಿಮ್ಮಿಂದಾಗುವುದಿಲ್ಲ. ಈ ಬೆದರಿಕೆ ಮಾತಿನಿಂದ ಪ್ರಯೋಜನವಿಲ್ಲ. ಕೈತೇರಿ ಬೇಗ. ಅಗ್ರಜ, ಅಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣ. ಜಾಗೃತಳಾಗು ನನ್ನ ಯೋಗಮಾಯೆ. ನನ್ನ ಸಂಗಡ ಬಾಕಲ್ಲ ಒಂದು ಕಡೆ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರಿಯ ಪಕ್ಷದವನೆಂದು ಹೊರಟಿದ್ದರೂ ಕೂಡ ನನ್ನನ್ನು ಇಲ್ಲಿಗೆ ಇಷ್ಟು ದೂರ ಏತಕ್ಕಾಗಿ ಕರ್ತಂದೆ ದೇವ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು, ನಾನು ನಿನ್ನ ಪ್ರಿಯ ಬಂಧುವಿ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಬಹಳ ಚೆನ್ನಾಗಿದೆ ದೇವ ಈ ವಿನೋದ ಪ್ರಸಂಗ. ಓಹೋ, ಇದು ಯುದ್ಧ ಕಾಲ. ಆ ಪಾಂಡವರ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲಿ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿವೆ ಕೃಷ್ಣ. ಏಕಿಲ್ಲ ಕರ್ಣ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವಾಗಿ ಪಡೆದು ಅವುಗಳು ಫಲಿಸುವೆವೋ ಇಲ್ಲವೋ ಎಂಬ ಚಾಂಬಲ್ಯದಿಂದ ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಅವರ ಪಾಲನೆ ಪೋಷಣೆಗಳಿಂದ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಡಲಿಕನಾಗಿರುವೆ. ಪರಮಾತ್ಮ, ಪಾಂಡುಕುವರನ ಸೇರುತ್ತಾನೆ ದೇವ, ಪಾಂಡುಕುವರನ ಸೇರುತ್ತಾನೆ ಕರೆಯನ್ನು ಕೊರೆಯಲ್ಲಿ ಕರುಮಣಿ ನೀರುತ್ತಾ ಕರೆಯನ್ನು ಕೊರೆಯಲ್ಲಿ ಕರುಮಣಿ ನೀರುತ್ತಾ ಅನುಜರ ಸೇರಿ ಕರುಣೆಯ ತೋರೈ. ಅನುಜರ ಸೇರಿ ಕರುಣೆಯ ತೋರೈ. ನೀ ಬಾರೈ, ನೀ ಬಾರೈ, ಸುರಚಿರ ಶರಣರ ಶರಣರ ಮುರೆವನೆ.
ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಪರಮಾತ್ಮ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತ ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ ದೇವಾ. ದೇವಾ
ಎನಿಸಿದ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿದ ಆ ಪಾಂಡವರು. ಈ ಈರುವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ದಿಕ್ಕೇ ತೋಚದಂತಾಗಿದೆ ದೇವಾ, ದಿಕ್ಕೇ ತೋಚದಂತಾಗಿದೆ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಅದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಕರ್ಣನಾರು, ಅವನನ್ನು ನೋಡಿದಾಗಲೆಲ್ಲ ಏನೋ ವಿಧವಾದ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಲೇ ಇರುವಳು. ಕರ್ಣ, ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡುವೆನು. ತಮ್ಮ ಚಿತ್ತ ಮಹಾಪ್ರಭು. ಎಂದಿಗೂ ಅಸತ್ಯವನ್ನ ನುಡಿಯತಕ್ಕವನಲ್ಲ. ಹಾಗಾದರೆ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆ. ಪರಮಾತ್ಮ ಹಾಗಾದರೆ ಆ ಲೋಕೈಕ ವೀರರಾದ ಪಾಂಡವರನ್ನ ಈ ಕೈಯಾರ ನಾನೇ ಕೊಲ್ಲಲೇ ಪಾಂಡು ಕುಮಾರರಂ ದುರದಳ ತಮ್ಮಂದಿರಂ ಕೊಲ್ಲದೆ ಬಿಟ್ಟೊಡೆ ಕೊಲ್ಲದೆ ಬಿಟ್ಟಡೆ ಈ ದರೆಯಳ್ ಕೌರವೇಂದ್ರ ಸಿರಿ ಸಂಪತ್ತಿ ನಿಂಬಾಳ್ವನೆ ಚಲದಿಂ ಪಾರ್ಥನರುಂಡವಂ ತರಿದು ಆನಂದವಂ ಚಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ಸಾಯಲೇ ಇದೇನು ಈ ರೀತಿಯಾಗಿ ಚಿಂತಿಸುತ್ತಿರುವಲ್ಲ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ಸಮಾಚಾರವು ನಿನಗೆ ತಿಳಿದಂತಿಲ್ಲ. ಇದು ನಿಜವಿ, ನಾನು ನಂಬುವುದಿಲ್ಲ. ನಂಬು ಹಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿಯದ ಕೌರವರು ನಿರ್ಭಯದಿಂದ ಈ ರೀತಿಯಾಗಿ ನಡೆಯುವುದರಲ್ಲಿ ಆಶ್ಚರ್ಯವೇನು ಕರ್ಣ? ದುರ್ಯೋಧನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಚ್ಚ ಶಬ್ದಗಳನ್ನಾಡಲು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟೊಂದು ದುಃಖವಿತ್ತೆ. ಸ್ನೇಹದಲ್ಲೂ ವಂಚನೆ, ವಿಧಿ ಪೊರೆದಾತನೇ ಜರಿದನೆಂದರೆ ಹೇಗೆ ಜೀವಿಪುದು ಲೋಕದಲ್ಲಿ
ಕುಲವೆಂದು ಜರಿಯುವುದಾದರೆ ಶಬರಿ ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ ಹರಿಯುವ ಜಲವು ಯಾವ ಕುಲ ಗಾಳಿಯು ಯಾವ ಕುಲ ಬೆಳಗುವ ಜ್ಯೋತಿಯು ಯಾವ ಕುಲ ಶಬರಿ ಪೊರೆದಾದನೆ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕದಿ ನಾ ಹೇಗೆ ಜೀವಿಪುದು ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ ಮರವಾಗಿ ಹುಟ್ಟಿದರು ನರ ಜನ್ಮ ಬೇಡ ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ ಶಬರಿ ಪೊರೆದಾತನೇ ಜರಿದನೆಂದರೆ ನಾ ಹೇಗೆ ಜೀವಿಪುದು ಲೋಕದಿ ನಾ ಹೇಗೆ ಜೀವಿಪುದು ವಿಧಿ ವಿಧಿ ಶಬರಿ ನನ್ನ ರಕ್ತವು ನಿಜವಾಗಿಯೂ ಕುದಿಯುತ್ತಿರುವುದು ಸಭೆಯಲ್ಲಿ ಏನು ನಡೆಯಿತು ಹೇಳು ಶಬರಿ ಕರ್ಣ ಸಭೆಯಿಂದ ಕೃಷ್ಣನು ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಹೆಚ್ಚೆತ್ತನು ಕರ್ಣ ಆಗ ಅವನು ಹೊಸಿದ ಹೆಬ್ಬುಲಿಯಂತೆ ಹಾರ್ಬಟಿಸುತ್ತ ಕ್ರೋಧದಿಂದ ಬುದ್ಧಿ ಹೋದವನಂತೆ ಕರ್ಣ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು ಕರ್ಣ ಅಲ್ಲದೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಕಲ ಸಾಮಂತರಿಗೂ ಆಜ್ಞೆ ಮಾಡಿದನು ಅಲ್ಲದೆ ನಿನಗೆ ಕಟ್ಟಬೇಕೆಂಬ ಸೈನಾಧಿಪತ್ಯದ ವಿಚಾರವನ್ನು ಪ್ರಕಟವಾಗಿಯೇ ತಿಳಿಸಿದನು ಕರ್ಣ ಎಲ್ಲವೂ ನಿಶ್ಚಯವಾದಂತೆಯೇ ಅಷ್ಟರೊಳಗೆ ಭೀಷ್ಮನು ಕುರುಪಿತಾಮರು ಏನು ಹೇಳಿದರು ಅಸೂಯೆಯಿಂದ ಭೀಷ್ಮರು ಆ ರೀತಿಯಾಗಿ ಹೇಳಲಾರರು ಆದರೆ ಅವರ ಮಾತುಗಳಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಶಬರಿ ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದಂತಹ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಬರಿ ಕರ್ಣ ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆಯಷ್ಟೇ ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ ಕರ್ಣ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶವಾದೆಯೇನೋ ಎಂದು ದುರ್ಯೋಧನನಿಗೆ ಸಂದೇಹ ಕರ್ಣ ಸಂದೇಹ 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 ಕುರುಕುಲದ ಅರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ ತಿಳಿದಿಹರು ಕರ್ಣ ತಿಳಿದಿಹರು ಆದರೇನು ಕೃಷ್ಣನಿಗೂ ನಿನಗೂ ನಡೆದ ರಹಸ್ಯವನ್ನು ತಿಳಿಯದ ಹೊರತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ನಿರ್ಧಾರವಾಯಿತು ಕರ್ಣ ನಿರ್ಧಾರವಾಯಿತು ಇದಕ್ಕೆ ಕಾರಣವು ಭೀಷ್ಮನಲ್ಲವೇ ಯಾರಾದರೂ ಆಗಲಿ ಕರ್ಣ ಸಭೆಯಲ್ಲಿ ಕೆಲವರು ನಿನ್ನ ವಿಚಾರದಲ್ಲಿ ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ ಕರ್ಣ ಹಿಂಜರಿಯಲಿಲ್ಲ ಏನು ಹೇಳಿದರು ಅವರು ಅಯ್ಯೋ ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ ಆದರೂ ಯತ್ನವಿಲ್ಲ ಸೂತ ಕುಲದಲ್ಲಿ ಜನಿಸಿದ ಆ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ ನಿಂದಿಸಿದರು ಶಬರಿ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತನಾಗಬಾರದೆ ವಿಧಾತನು ಮಾನವನ ಸದ್ಗುಣಗಳೆಲ್ಲವನ್ನೂ ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವರೇ ಈ ಅಪಮಾನ ಈ ಅಪನಂದನಗಳನ್ನು ನಾನು ಎಷ್ಟು ದಿವಸ ಸಹಿಸಿಕೊಳ್ಳಲಿ
ಚಿಕ್ಕಂದಿನಲ್ಲಿ ಆಟವಾಡಲು ನನ್ನ ಜೊತೆ ಯಾವ ಹುಡುಗರು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಈ ನನ್ನ ವೇದನೆಗಳನ್ನ ಜಗತ್ಕರ್ತನಲ್ಲಿ ನಿವೇದಿಸಿಕೊಳ್ಳುತ್ತಾ, ಹೇ ಪರಮೇಶ್ವರ, ಯಾತಕ್ಕಾಗಿ ನಾನು ಈ ಸೂತ ಕುಲಕ್ಕಾಗಿ ತೆಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆಯೇ ಹೊರತು ಮಾನವನ ಸದ್ಗುಣಗಳು ಕುಲವನ್ನು ಅವಲಂಬಿಸಿಲ್ಲ, ಗುಣಗಳನ್ನು ಅವಲಂಬಿಸಿವೆ ಎಂದು ತಿಳಿದಿದ್ದೆ. ಪ್ರತಿಷ್ಠಾಪರಾದ ಆರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡ ಹೊರತು ಭಾರತಕ್ಕೆ ವಿಸ್ತಾರವಿಲ್ಲ. ಶಕುನಿ, ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸುವುದರ ಪ್ರತೀಕಾರವು ನಿನ್ನ ಕೈಯಲ್ಲಿರುವುದು ಕರ್ಣ, ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಶಪಥ ಮಾಡು ಕರ್ಣ, ಶಪಥ ಮಾಡು. ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿಯೇ ಕುಳಿತಿರಲಿ. ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಕರ್ಣ. ಸ್ವಪಕ್ಷದಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆಯನ್ನು ಮಾಡು ಕರ್ಣ. ಏಕೆಂದರೆ ದ್ರೋಣ ಶಲ್ಯಾದಿಗಳು ನಿನಗೆ ಯುದ್ಧ ಭೂಮಿಯಲ್ಲಿ ಇದಕ್ಕಿಂತಲೂ ಹೆಚ್ಚಿನದಾಗಿ ಅಪಮಾನಿಸಲು ನಿರ್ಧರಿಸದಂತಿದೆ. ದುರ್ಯೋಧನನು ಈ ವಿಚಾರದಲ್ಲಿ ಗುರುಜನಗಳ ಭಕ್ತಿಯಿಂದ ತಾಟಸ್ಥ್ಯ ಭಾವವನ್ನೇ ಹೊಂದುವನು ಕರ್ಣ, ತಾಟಸ್ಥ್ಯ ಭಾವವನ್ನೇ ಹೊಂದುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿಯೇ ಹೇಳಿದ ಶಕುನಿ. ನಾನ್ಯಾರಿ ಹರಣವಂಗೈಯಲಿ ಜಡಮತಿಗಳೆಂದನ್ನ ದೂಷಿಪರು ಶಕುನಿ. ಕುರುಪಿತಾಮಹ ಭೀಷ್ಮ, ಕುರುಪಿತಾಮಹ ಭೀಷ್ಮ ಪರಾಜಿತರಾಗದವರೆತು ತೊಡೆನಾಂ ಹಸ್ತ್ರವನು ಇದೆನ್ನ ಶಪಥ ಪಥವೇನು ಪ್ರಾಣದಂಗ? ನೀನು ಬಂದು ಎಷ್ಟು ಹೊತ್ತಾಯಿತು? ನಾವು ನಿನಗಾಗಿ ಎಲ್ಲೆಲ್ಲಿಯೂ ಹುಡುಕಿದರು. ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದ್ರೆ ಸ್ವಲ್ಪ ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಮುಂದೆ ನೋಡುವೆನು, ಆಗ ನನ್ನ ಶಪಥವೇನೆಂದು ನಿನಗೇ ತಿಳಿಯುವುದು. ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ನಿಲ್ಲು. ಸಂತೋಷದ ಸುದ್ದಿಯೇ? ಕ್ಷಮಿಸು ಮಿತ್ರ, ಈ ಆರ್ಯದ ಮಧ್ಯ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯೇ? ಕರ್ಣ, ನಿಲ್ಲು, ನಿಲ್ಲು ಕರ್ಣ. ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆ ಇರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನನ್ನಾಗಿ ಮಾಡಲು ನಿರ್ಧರಿಸಿ ಅದನ್ನು ತಿಳಿಸುವುದಕ್ಕಾಗಿ ಇಲ್ಲಿಗೆ ಬಂದೆನು. ಕರ್ಣನು ವೀರಪುರುಷನಲ್ಲವೇ ಶಕುನಿ? ಇರಬಹುದು ದುರ್ಯೋಧನ, ಇರಬಹುದು. ಭಾರ್ಗವ ವಿಜಯ, ಭೀಷ್ಮ, ಶಸ್ತ್ರೋ, ಅಶ್ವತ್ಥಾಮ, ಶಲ್ಯ, ಕೃತವರ್ಮಾದಿ ಇವರುಗಳೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನೆಲ್ಲ ಬಿಟ್ಟು ಸೂತ ಕುಲದಲ್ಲಿ ಜನಿಸಿದ ಕರ್ಣನಿಗೆ ಸೇನಾಧಿಪತ್ಯವೇ ದುರ್ಯೋಧನ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಷ್ಟೊಂದು ಅಪಮಾನವೆಂದು ಯೋಚಿಸಿದೆಯಾ ದುರ್ಯೋಧನ? ಪಾಂಡವರು, ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸುವುದಕ್ಕೂ ಹಿಂಜರಿಯುವುದಿಲ್ಲ ದುರ್ಯೋಧನ, ತ್ಯಜಿಸುವುದಕ್ಕೂ ಹಿಂಜರಿಯುವುದಿಲ್ಲ. ಆದರೆ ಅಲ್ಲದೆ ಕರ್ಣನು
ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರಧಾರಣೆಯನ್ನು ಮಾಡುವುದಿಲ್ಲವೆಂದು ಈಗ ತಾನೇ ನಿಷ್ಕಾರಣವಾಗಿ ಶಪಥಗೈದಿರುವೆ. ನೀನೀಗೇನಾದರೂ ಆತನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಆ ಶಪಥವನ್ನು ಮೀರಿ ಯಾವ ಕಾರ್ಯವನ್ನು ನಿರ್ವಹಿಸುವಂತಿಲ್ಲ ದುರ್ಯೋಧನ. ಭೀಷ್ಮ ದ್ರೋಣಾದಿಗಳು ಕುಪಿತಗೊಳ್ಳುವರು. ಆದುದರಿಂದ ನಿಧಾನವಾಗಿ ಯೋಚಿಸು ದುರ್ಯೋಧನ. ನಿಜ ಶಕುನಿ, ಹಾಗಾದ್ರೆ ಈಗ ಏನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಏಕೆಂದರೆ ಯುದ್ಧವು ಸನ್ನಿಹಿತವಾಗಿರುವುದು. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಾಮಹರನ್ನು ಕಾಣು ದುರ್ಯೋಧನ, ಕಾಣು. ಹಾಗೆ ಮಾಡುವೆನು. ನೀನು ನನ್ನ ಸಂಗಡ ಬಾ 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 ಬಾ. ಹರೇ ಕುರುಕರವ. ನಡೆ ನಡೆ ಗುರುಕುಲದ ನರಕಲೆ ನಡೆ. ನೀನಾಗುವೆ ರಣರಂಗದಲ್ಲಿ ಬಲಿ. ಈ ಶಕುನಿ ಎಂಬ ಅಕ್ಷರದ ಅರ್ಥವೇನಾದರೂ ತಿಳಿದಿರುವೆಯೇನೋ ಮೂಢ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಗೂ ಎಂದರೆ ಗುರುಕುಲವನ್ನೇ, ನೀ ಎಂದರೆ ನಿರ್ಮೂಲ. ಶಸ್ತ್ರಾಸ್ತ್ರಗಳಿಲ್ಲದೆ ಗುರುಕುಲವನ್ನು ನಿರ್ಮೂಲ ಮಾಡುವವನೇ ಈ ಶಕುನಿ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿದೆಯೇನೋ? ಅಧಿಕಾರ, ನೀನು ಅಧಿಕಾರದಲ್ಲಿರುವೇನೋ? ಇನ್ನೆಷ್ಟು ದಿವಸ ಈ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಕರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ ಅತಿ ಆಸೆ ತುಂಬಿಹದು ನಿನ್ನ ಮನದಲ್ಲಿ. ದುರ್ಯೋಧನ ಅತಿ ಆಸೆ ತುಂಬಿಹದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಹದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶಗೈಯುವುದು ನನ್ನ ಮನದಲ್ಲಿ. ನಿನ್ನ ಕುಲನಾಶಗೈಯುವುದು ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕೊಬ್ಬಿ ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನ್ನು